ನೋಡಿ ನನಗೆ ಅಂತಲೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು. ನಮ್ಮ ಇಂಡಸ್ಟ್ರಿಗೆ ಅಪ್ಪು ಸರ್ ಕೊಡುಗೆ ಏನಿದೆ ಅಂತ ಗೊತ್ತು. ಆ್ಯಂಡ್ ಅವ್ರ ಆಶೀರ್ವಾದ ಇಲ್ದಿರ ಯಾವ ಕೆಲಸನೂ ಅದು ಅಪೂರ್ಣ ಅನಿಸುತ್ತೆ ನನಗೆ. ಆ್ಯಂಡ್ ಮೊದಲೇ ಹೇಳ್ದಾಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ರು. ಇದು ನಾನು ಹೇಳಿದ್ರೆ ಸುಮ್ಮನೆ ಬಿಲ್ಡಪ್ ಅಂದ್ಕೊತಾರೆ ಜನರು, ಬಟ್ ನನಗೆ ದೇವಸ್ಥಾನ ಅನಿಸಿದ್ದು ಅಲ್ಲೇ. ಸೊ ಅದಕ್ಕೆ ಅಲ್ಲಿ ಫಸ್ಟ್ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡಿದೆ. ಇಲ್ಲೋಗಿದೆ ಅದಾದ್ಮೇಲೆ ನಿನ್ನೆ ಕೂಡ ಹೊಸಪೇಟೆ ಹೋಗಿದ್ರಿ, ಅಲ್ಲಿ ಸಾಕಷ್ಟು ಜನ ಅಭಿಮಾನಿ, ನೀವು ಕೂಡ ಅಪ್ಪು ಸರ್ ಅಲ್ಲಿ ಹೇಗಿತ್ತು ಒಂದು ಫೀಲಿಂಗ್? ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅಲ್ಲೇ ಫಸ್ಟ್ ಅವ್ರದ್ದು ಸ್ಟ್ಯಾಚ್ಯೂ ಆಗಿದ್ದು. ಸೊ ಹೊಸಪೇಟೆಗೆ ಅದು ಒಂದು ಲ್ಯಾಂಡ್ ಮಾರ್ಕ್. ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋದರೆ ಅದು ಒಂದು ಮರ್ಯಾದೆನೇ ಅಲ್ಲ ಅದು. ಸೊ ಫಸ್ಟ್ ಅಲ್ಲಿ ಹೋಗಿ ದಿನ ಸ್ಟಾರ್ಟ್ ಮಾಡಿದ್ದೆ, ಅಲ್ಲಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಕ್ರೌಡ್ ಅಂತೂ ಲವ್ಲಿ ರೆಸ್ಪಾನ್ಸ್ ಇತ್ತಲ್ಲಿ. ಸೊ ಈಗ ಅಪ್ಪು ಸರ್ ಸ್ಮಾರಕ ಹೋಗಿದೆ, ಅಶ್ವಿನ್ ಮೀಟ್ ಮಾಡಿದ್ರೆ ಮಾತುಕತೆ ಹೊರಗಡೆ ಬಂದಮೇಲೆ ಇವಾಗ ನಾಳೆ ಹೋಗ್ತಾ ಇದ್ದೀನಿ ಮೀಟ್ ಮಾಡೋದಕ್ಕೆ. ಶಿವಣ್ಣ ಸರ್ನು ಮೀಟ್ ಮಾಡ್ತಾಯಿದ್ದೀನಿ, ಮೇಡಮ್ನು ಮೀಟ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಮೀಟ್ ಮಾಡಿದ್ಮೇಲೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಮುಂದೆ ನಿಮ್ಮ ಕಾರ್ಯಕ್ರಮ ಯಾವ ಥರ ಸಿನಿಮಾಗಳಿರ್ಬೋದು, ಧಾರಾವಾಹಿ ಇರ್ಬೋದು? ಇಲ್ಲ, ಟಿ ವಿ ಸದ್ಯಕ್ಕೆ ಯಾವುದು ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಹಳೆ ಪ್ರಾಜೆಕ್ಟ್ಗಳೇ ಕೇಳಿದ್ರು ತಿರ್ಗಾ. ಬಟ್ ದೆನ್ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾಗಳು ಬರ್ತಾಯಿದೆ, 3 ಸಿನಿಮಾ ಸೈನ್ ಮಾಡಿದ್ದೀನಿ. ಆ್ಯಂಡ್ ತೆಲುಗು ಒಂದು ಸಿನಿಮಾ ಆಗಿದೆ, ಆ್ಯಂಡ್ ಮಲಯಾಳಂ ಒಂದು ಸಿನಿಮಾ ಆಗಿದೆ. ಸೊ ಅದು ಯಾವ್ದು ಅಂದ್ಬಿಟ್ಟು ನಾನು ಹೇಳ್ತೀನಿ, ಅವರೇ ಹೇಳಿ ಅಂದ್ಬಿಟ್ಟು ಎಲ್ಲ ನೀವುಗಳು ಕೊಟ್ಟಿರೋದೇ. ಇನ್ಫ್ಯಾಕ್ಟ್ ನೋಡಿ, ಬಿಗ್ ಬಾಸ್ನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ನಿಜವಾಗ್ಲೂ ಇವತ್ತವರೆಗೂ ಗೊತ್ತಿಲ್ಲ. ಬಟ್ ಇಷ್ಟೊಂದು ಪ್ರೀತಿ ಸಿಗ್ತಾಯಿದೆ ಜನರಿಂದ, ಇಷ್ಟೊಂದು ಪ್ರೀತಿ ಸಿಗ್ತಾಯಿದೆ ಅಂದರೆ ಐ ಆಮ್ ರಿಯಲಿ ಲಕ್ಕಿ. ಸೊ ಅದರಿಂದನೇ ನನಗೆ ಇವಾಗ ಸಿನಿಮಾಗಳು ಬರ್ತಿರೋದು. ಸಿನಿಮಾಗಳು ನೋಡಿ ಇದೇ ಪ್ರೀತಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿನಿಮಾಗಳು ಯಾವುದು ಅಂತ ಭಾಳ ಜಲ್ದಿ ಹೇಳ್ತೀನಿ. ಸೊ ಈಗ ನೀವೆಲ್ಲೋದ್ರೂ ಕೂಡ ಸಾಕಷ್ಟು ಜನ, ನಾವು ಇಲ್ಲೂ ಕೂಡ ನೋಡಿದ ಸೆಲ್ಫೀಸ್ ಇರ್ಬೋದು, ಎಲ್ಲದಕ್ಕೂ ಜನ ಮುಗಿಬೀಳ್ತಾರೆ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಅಂತ? ಅರೆ, ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಇದೇ ಅಲ್ವಾ ಬೇಕಾಗಿರೋದು, ಇದಕ್ಕಿಂತ ಇನ್ನೊಂದು ಖುಷಿಯಲ್ಲಿದೆ. ಎಲ್ಲೋದ್ರೂ ಜನರು ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಸೆಲ್ಫಿ ಇನ್ನೊಂದು ಮತ್ತೊಂದು ಅಂತ. ಎಷ್ಟೇ ಸುಸ್ತಾದ್ರೂ ಪ್ರತಿಯೊಬ್ಬರೂ ಮೀಟ್ ಮಾಡಬೇಕು ಅನ್ನೋದೇ ನನಗೆ ಆಸೆ. ಬಿಕಾಸ್ ಅವರು ವೋಟ್ ಮಾಡಿ, ಅವರು ಇಷ್ಟಪಟ್ಟು, ಅವರು ಕಷ್ಟಪಟ್ಟು ನನ್ನನ್ನು ಬೆಳೆಸಿರೋದು. ಅವ್ರಿಗೆ ನಾನು ಸಿಗೋದಕ್ಕಾಗಲಿಲ್ಲ ಅಂದರೆ ಅದು ಮರ್ಯಾದೆನೇ ಅಲ್ಲ. ಸೊ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನಗೆ ಆಸೆ. ನೀವೇನು ಹೇಳ್ತೀರಾ ಅಭಿಮಾನಿ ಬಗ್ಗೆ? ಎಲ್ಲೋದ್ರೂ ಅಭಿಮಾನಿ ತುಂಬ ಖುಷಿ ಇದೆ. ಯಾಕೆಂದರೆ ಇದು ಮುಂಚೆ ಆಗಿರಲಿಲ್ಲ, ಹಿಂದೆ ಆಗಿರಲಿಲ್ಲ, ಇನ್ನು ಮುಂದೆ ಆಗ್ತಾ ಇದೆಯಲ್ಲ. ಸೊ ಅದಕ್ಕೆ ಖುಷಿ ಇದೆ. ಎಲ್ಲ ಕಡೆ ಹೇಳಿ ಸುದೀಪ್ ಸರ್ ಯಾವತ್ತೋ ನನಗೆ ಬೈತಾರೆ ಗ್ಯಾರಂಟಿ. ಅದು ಅವರು ಸ್ಟೇಜ್ ಮೇಲೂ ಹೇಳಿದ್ರು, ನಾನು ಹಾಡು ಕದ್ರಿ, ನಂದು ಡೈಲಾಗ್ ಕದ್ರಿ, ಏನ್ರಿ ನಿಮ್ಮದು ಅಂತ ಅಂದ್ಬಿಟ್ಟು. ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಗ್ ಬಾಸ್ ಮನೆ ಆನೆ.